ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ಬೌಟಿಕ್. ಇವತ್ತು ನಾನು ನಿಮಗೆ ಸೀರೆಗೆ ಈ ಥರ ಬೀಡ್ ವರ್ಕ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಮಕ್ಕಳು ಸೇರಿ ಮಾಡಿರೋದಂತ ನಿಮಗೆ ತೋರಿಸಿದ್ನಲ್ಲ, ವಿಡಿಯೋ ಹಾಕಿದ್ನಲ್ಲ, ಅದರದ್ದೇ ಒಂದು ಉಳಿಸಿದ್ದೀವಿ. ಹೇಗೆ ಮಾಡಬೇಕು ಅಂತ ತೋರ್ಸಕ್ಕಂತ ಇವಾಗ ಮಾಡ್ತಾರೆ, ನೋಡ್ಕೊಳ್ಳಿ. ಈಗ ಸ್ಟಾರ್ಟಿಂಗು ಈ ದಾರ ಹಾಕ್ಕೊಂಡು ಅದಕ್ಕೆ ಗೋಲ್ಡನ್ ಕಲರ್ ಬೀಡ್ಸು 5 ಬೀಡ್ಸ್ ಹಾಕ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ 5 ಬೀಡ್ಸ್ ಹಾಕ್ಕೊಂಡು ಒಂದು ಇದೇನಿದೆಯಲ್ಲ ಈ ಥರ ಬೀಡ್ಸು, ಒಂದು ದೊಡ್ಡದು ಈ ಥರ ಗ್ಲಾಸ್ ಬೀಡ್ಸ್ ಇರುತ್ತೆ, ಇದನ್ನೊಂದು ಹಾಕ್ಕೋಬೇಕು. ನಿಮಗೆಲ್ಲ ಕಾಣಿಸ್ತಾ ಇದೆ ಕ್ಲಿಯರಾಗಿ ಅಂತ ಅಂದ್ಕೊತೀನಿ. ಮತ್ತು ಗೋಲ್ಡನ್ ಕಲರ್ದು ಚಿಕ್ಕ ಚಿಕ್ಕ ಬೀಡ್ಸ್ ಇದ್ದಾವಲ್ಲ, ಅದನ್ನು 3 ಬೀಡ್ಸ್ ಹಾಕ್ಕೋಬೇಕು. ಎರಡಾಯಿತು, ಇವಾಗ 3ನೇದು ಹಾಕ್ಕೊಂಡು ಇದೇನಿದೆಯಲ್ಲ, ಇವಾಗ ಇದಿಷ್ಟು ಹಿಂಗೆ ಎಳೆದ್ಬಿಟ್ಟು ಈ ಕೆಳಗಡೆದು 3 ಬೀಡ್ಸ್ನ ಬಿಟ್ಟುಬಿಡ್ಬೇಕು. ಈ 3 ಬೀಡ್ಸ್ನ ಬಿಟ್ಟು ಈ ಗೋಲ್ಡನ್ ಬೀಡ್ಸ್ ಬಿಟ್ಟು 3 ಮೇಲ್ಗಡೆ ಗ್ಲಾಸ್ ಬೀಡಿಂದ ಮತ್ತೆ ಟರ್ನ್ ಉಲ್ಟಾ ಹಾಕ್ಕೋಬೇಕು ಅದರಲ್ಲೇ ಸೂಜಿನ. ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಎಲ್ಲ ಮೇಲ್ಗಡೆ ಇರೋ 5 ಗೋಲ್ಡನ್ ಬೀಡ್ಸಿಗೂ ಒಳಗಡೆ ಉಲ್ಟಾ ಹಿಂಗೆ ಚುಚ್ಕೋಬೇಕು ಸೂಜಿನ. ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಕೆಳಗಡೆ ಇರೋ 3 ಬೀಡ್ಸ್ ಏನಿದೆಯಲ್ಲ ಈ ಶೇಪಲ್ಲಿ ಕುತ್ಕೊಳ್ಳುತ್ತೆ. ನೋಡಿ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಬಂದಿದೆ ಇದು ಇವಾಗ ರೆಡಿ ಆಯಿತು. ಚುಚ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಹಿಂಗೆ ಕರೆಕ್ಟಾಗಿ ಟೈಟ್ ಮಾಡಿಕೊಂಡು ಹಿಂದ್ಗಡೆ ಹಾಕ್ಕೊಂಡು ಒಂದು ನಾಟ್ ಹಾಕ್ಬಿಡ್ಬೇಕು. ಕೇವಲ 1 ಅವರಲ್ಲೇ ಎಲ್ಲ ಮಕ್ಕಳು ಸೇರಿ ಟೋಟಲ್ ಪಲ್ಲುಗೆ ಕುಚ್ಚು ಹಾಕಿ ರೆಡಿ ಮಾಡಿದ್ದಾರೆ. ಈ ಥರ ಬೀಡ್ ಕುಚ್ಚನ್ನ ಬರೀ 1 ಅವರಲ್ಲೇ ರೆಡಿಯಾಗಿದೆ. ಇದಿಷ್ಟು ತುಂಬ ಎಲಿಗೆಂಟ್ ಲುಕ್ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಭಾಳ ಚೆನ್ನಾಗಿ ಬಂದಿದೆ ಇದು. ನಿಮ್ಮ ಮನೆಯಲ್ಲೂ ಇದೇ ಥರ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಥರ ಸೀರೆಗಳಿದ್ದರೆ, ಫ್ಯಾನ್ಸಿ ಸೀರೆಗಳಿದ್ದರೆ ಈ ಥರ ಕುಚ್ಚನ್ನ ರೆಡಿ ಮಾಡ್ಬೋದು. ಇದು ಬರೀ ಫ್ಯಾನ್ಸಿ ಸೀರೆ ಅಂತಲ್ಲ, ರೇಷ್ಮೆ ಸೀರೆ ಕೂಡ ಮಾಡ್ಬೋದು. ಹಾಗೆ ಆ್ಯಸ್ಟೀಸ್ ಸೇಮು ನೀವು ಬ್ಲೌಸಿಗೂ ಕೂಡ ಇದೇ ಥರ ಕುಚ್ಚುಗಳನ್ನ ರೆಡಿ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಯಾರಿಗಾದ್ರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ, ಮಕ್ಕಳು ವರ್ಕ್ ನೀಟ್ ಅನಿಸಿದರೆ ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.